ತುಂಬಾ ಟೇಸ್ಟ್ ಆ್ಯಂಡ್ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಲಡ್ಡು ಯಾವುದರಿಂದ ಮಾಡಿರೋದು ಅಂತ ನೀವು ಗೆಸ್ ಮಾಡ್ಬೋದಾ? ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಮ್ಯಾಂಗೋ ರೆಸಿಪಿ ಮಾಡ್ತಾ ಇರೋದೇ ತಿಂತಾ ಇರೋದೇ. ಹೌದು, ಇದು ಮಾವಿನಕಾಯಿ ಲಡ್ಡು. ತುಂಬಾ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು. ಯಾವುದರಿಂದ ಮಾಡಿರೋದು ಅಂತ ಗೆಸ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂದರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ಮಾವಿನ ಹಣ್ಣನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಯಾವ ಮಾವಿನ ಹಣ್ಣು ಬೇಕಾದರೂ ಯೂಸ್ ಮಾಡ್ಕೋಬೋದು. ಆದರೆ ಆ ಮಾವಿನ ಹಣ್ಣು ಹಣ್ಣಾಗಿರಬೇಕು ಮತ್ತು ಸ್ವೀಟಾಗಿರಬೇಕು. ಆವಾಗಲೇ ನಮ್ಮ ಲಡ್ಡು ತುಂಬಾ ಟೇಸ್ಟಿಯಾಗಿ ಬರೋದು. ಇವಾಗ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರ ಒಳಗಡೆ ಮಿಸ್ ಮಾಡಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ. ನನಗೂ ಒಂದ್ಸಲ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಚಿಕ್ಕವರಿಂದ ದೊಡ್ಡರವರೆಗೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮಾವಿನಕಾಯಿನ ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಒಂದು 200 ಗ್ರಾಮ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನೆಟ್ನ ನಾನಿಲ್ಲಿ ಸೇರಿಸ್ಕೊಂಡು ಒಂದು 10 to 15 ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಡೆಸಿಕೇಟೆಡ್ ಕೊಕೊನೆಟ್ ಫ್ರೈ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಬೇಗನೆ ಆಗಿಬಿಡುತ್ತೆ. ಫ್ರೈ ಮಾಡಿಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಕಡಾಯಿಗೆ ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು 1/2 ಲೀಟರ್ ಆಗೋಷ್ಟು ನಂದಿನಿ ಹಾಲನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮೊದಲು ನೀರು ಸೇರಿಸ್ಕೊಂಡು ಹಾಲು ಸೇರಿಸ್ಕೊಳ್ಳೋದ್ರಿಂದ ತಳ ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ 1-2 ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈ ಲಡ್ಡು ಮಾಡೋಕ್ಕೆ ನೀವು ಒಂದು ಸ್ವಲ್ಪ ಗಟ್ಟಿಯಾಗಿರೋ ಹಾಲು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಹಾಲನ್ನ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಹಾಲಿನ ಕ್ವಾಂಟಿಟಿ ಅರ್ಧ ಆಗೋವರೆಗೂ ನಾವು ಇದೇ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು. ಅರ್ಧ ಆಗಿದ ಮೇಲೆ ನಾನಿಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮಾವಿನ ಹಣ್ಣು ಸ್ವೀಟಾಗಿರುತ್ತೆ, ಅದನ್ನು ನೋಡಿಕೊಂಡು ನೀವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ಸಕ್ಕರೆ ಸೇರಿಸ್ಕೊಂಡಾದಮೇಲೆ ಮತ್ತೆ ಹಾಲನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹಾಲಿನ ಕ್ವಾಂಟಿಟಿ 75% ಕಡಿಮೆ ಆಗೋವರೆಗೂ ನಾವಿಲ್ಲಿ ಕಂಟಿನ್ಯೂಸ್ ಆಗಿ ಬೇಯಿಸ್ಕೋಬೇಕಾಗುತ್ತೆ, ಕುದಿಸ್ಕೋಬೇಕಾಗುತ್ತೆ. ನೋಡ್ಬೋದು ನೀವು ಹಾಲು ಆಲ್ಮೋಸ್ಟ್ ಕೆಳಗಡೆ ಹೋಗ್ತಾ ಇದೆ, ಅಂದರೆ ಕಡಿಮೆ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ. ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರ ಒಳಗಡೆ ಈ ವಿಡಿಯೋ ನಿಮ್ಮ ಕೈಗೆ ಸಿಕ್ಕರೆ ಮಿಸ್ ಮಾಡದೆ ಒಂದ್ಸಲ ಮಾವಿನ ಹಣ್ಣಿನ ಲಡ್ಡುನ ಟ್ರೈ ಮಾಡಿ ನೋಡಿ. ಈ ಸಲ ಮಿಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಇಯರ್ ಮ್ಯಾಂಗೋ ಸೀಸನ್ ಬರೋವರೆಗೂ ಕಾಯಬೇಕಾಗುತ್ತೆ. ನೋಡ್ಬೋದು ನೀವು ಇವಾಗ ನಮ್ಮ ಹಾಲು ಗಟ್ಟಿಯಾಗಿದೆ, 75%ವರೆಗೂ ಕಡಿಮೆ ಕೂಡ ಆಗಿದೆ. ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡೆಸಿಕೇಟೆಡ್ ಕೊಕೊನೆಟ್ನ ಸೇರಿಸ್ಕೊತೀನಿ. ಅದ್ರ ಜೊತೆಗೆ 1-2 ಏಲಕ್ಕಿನ ಜಜ್ಬಿಟ್ಟು ಸೇರಿಸ್ಕೊತೀನಿ. ಹಾಗೆ ನಾವು ಆವಾಗಲೇ ಮ್ಯಾಂಗೋನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಈ ಮಿಶ್ರಣ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಕಡಿಮೆ ಉರಿನ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ನಿಧಾನ ಉರಿ ಇಟ್ಕೊಂಡು ಮಾಡ್ತೀವಲ್ಲ ಈ ಲಡ್ಡು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನಾವು ಇಲ್ಲಿ ಯಾವುದೇ ಫುಡ್ ಕಲರು, ಕ್ರೀಮು ಏನು ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಕಲರೇ ಎಲ್ಲೋ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು. ಹಾಗೆ ತುಂಬಾ ಕ್ರೀಮಿಯಾಗಿ ಬರುತ್ತೆ ಈ ಮ್ಯಾಂಗೋ ಲಡ್ಡು. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನೋಡ್ಬೋದು ನೀವು ಇವಾಗ ಈ ಮಿಶ್ರಣ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಮತ್ತು ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಯೂಸ್ ಮಾಡಿಕೊಂಡು ಈ ಮ್ಯಾಂಗೋ ಲಡ್ಡುನ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಹಸಿ ತೆಂಗಿನಕಾಯಿ ತೊಗೊಂಡ್ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಹಸಿ ತೆಂಗಿನಕಾಯಿ ಮೇಲೆ ಬ್ರೌನ್ ಕಲರ್ ಸಿಪ್ಪೆ ಇರ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೇಮ್ ಇದೇ ಥರ ಫ್ರೈ ಮಾಡಿಕೊಂಡು ಮಾಡ್ಕೋಬೋದು. ಡೆಸಿಕೇಟೆಡ್ ಕೊಕೊನೆಟ್ ಆದರೆ ಬೇಗನೆ ಫ್ರೈ ಆಗಿಬಿಡುತ್ತೆ, ಆದರೆ ಹಸಿ ತೆಂಗಿನಕಾಯಿ ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ನಾನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿರೋ ಡೆಸಿಕೇಟೆಡ್ ಕೊಕೊನೆಟ್ನ ಹಾಲಿಗೆ ಹಾಕ್ಕೊಂಡಿಲ್ಲ. ಒಂದು 2-3 ಸ್ಪೂನ್ ಆಗೋಷ್ಟು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನೋಡ್ಬೋದು ನೀವು ನಮ್ಮ ಮಿಶ್ರಣ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ, ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ.
ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನೀವು ಈ ಮಿಶ್ರಣದಿಂದ ಉಂಡೆ ಬೇಕಾದರೂ ಕಟ್ಕೋಬೋದು ಅಥವಾ ಸ್ಕ್ವೇರ್ ಶೇಪು ಇನ್ಯಾವುದೇ ಶೇಪ್ ಇಷ್ಟ ಇದ್ದರೆ ನಿಮಗೆ ಆ ಥರ ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು 1-2 ನಿಮಿಷ ಆರೋಗ್ಬಿಟ್ಟಿದ್ದೀನಿ. ಬಿಟ್ಟಿದ್ದೀನಿ. ಅಂದರೆ ಬಿಸಿ ಇರುವಾಗಲೇ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಅಂತ. ಆರಿದ ಮೇಲೆ ಇನ್ನೂ ಗಟ್ಟಿ ಆಗ್ತಾ ಬಂದಿದೆ ನೋಡ್ಬೋದು ನೀವು. ಇವಾಗ ಉಂಡೆ ಆರಾಮಾಗಿ ನಾವು ಕಟ್ಬೋದು ಅಂತ ಅನ್ನಿಸ್ತಾ ಇದ್ದರೆ ಅಂದರೆ ಬಿಸಿ ನೋಡಿಕೊಂಡು ನೀವು ಕಟ್ಕೋಬೋದು. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆನ ಕಟ್ಕೊಂಡು ಹಾಗೆ ನಾವು ಒಂದು ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಫ್ರೈ ಮಾಡಿಕೊಂಡು 1-2 ಸ್ಪೂನ್ ಎತ್ತಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದ್ಸಲ ಅದ್ಬಿಟ್ರೆ ಮುಗ್ದಾಯಿತು. ಟೇಸ್ಟ್ ಆ್ಯಂಡ್ ಸಾಫ್ಟ್ ಆಗಿರೋ ಮ್ಯಾಂಗೋ ಲಡ್ಡು ರೆಡಿ ಆಗೇ ಹೋಗುತ್ತೆ. ನೋಡ್ತಲ್ಲ ಎಷ್ಟು ಈಸಿಯಾಗಿ ನಾನು ಮ್ಯಾಂಗೋ ಲಡ್ಡುನ ಮಾಡಿಕೊಂಡೆ ಅಂತ. ಒಂದ್ಸಲ ಮಾಡಿಕೊಂಡ್ರೆ ಸಾಕು 8-10 ದಿವಸದವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು. ನಾವು ಆಚೆಗಡೆ ಸಿಗುತ್ತಲ್ಲ ಅದಕ್ಕಿಂತ ಟೇಸ್ಟ್ ಆ್ಯಂಡ್ ಪರ್ಫೆಕ್ಟಾಗಿ ನಾವು ಮನೇಲೇ ಮಾಡ್ಕೋಬೋದು. ಇನ್ನು ಚಿಕ್ಕ ಮಕ್ಕಳಿಗಂತೂ ಮಾವಿನಕಾಯಿ ಅಂದ್ರೇ ಇಷ್ಟ ಆಗುತ್ತೆ. ಇನ್ನು ಮಾವಿನಕಾಯಿಯಿಂದ ಈ ಥರ ಸ್ವೀಟ್ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಎಲ್ಲ ಉಂಡೆನೂ ಸೇಮ್ ಇದೇ ಥರ ಒಂದೇ ಸೈಜಲ್ಲಿ ನಾನಿವಾಗ ಕಟ್ಕೋತಾ ಇದ್ದೀನಿ. ಮತ್ತು ನಿಮಗೆ ಬೇಕು ಅಂತ ಅಂದರೆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕ್ಕೋಬೋದು. ನಾನೇನು ಹಾಕೋತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ಮ್ಯಾಂಗೋ ಲಡ್ಡು ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.